ನನ್ನ ಹೆಸರು ರಾಣಿ. ನನ್ನ ಅಪ್ಪ ಅಮ್ಮ ಮನೆಯ ಕೆಲಸ ಮಾಡುತ್ತಾರೆ. ಅಣ್ಣ ಗಾರೆ ಕೆಲಸ ಮಾಡುತ್ತಾರೆ. ನನ್ನನ್ನು ಮಾತ್ರ ಸ್ಕೂಲ್ಗೆ ಹಾಕಿದ್ದಾರೆ ಚೆನ್ನಾಗಿ ಓದಲಿ ಅಂತ. ಬಡವರಾದರೂ ಕೂಡ ಯಾವುದೇ ಬಡತನ ಬರದಂತೆ ಎಲ್ಲ ನೋವು ಕಷ್ಟಗಳನ್ನು ಅವರ ಹೊಟ್ಟೆಯಲ್ಲಿ ಇಟ್ಟುಕೊಂಡು ನನ್ನನ್ನು ನಿಜವಾಗಲೂ ರಾಣಿಯ ರೀತಿ ಸಾಕುತ್ತಿದ್ದಾರೆ. ಅವರ ಪ್ರೀತಿಗೆ, ಅವರ ಈ ಕಷ್ಟಕ್ಕೆ ನಾನು ಎಂದಿಗೂ ಕೂಡ ಆಭಾರಿ. ಅವರು ತಿನ್ನುವ ಒಂದೊಂದು ತುತ್ತನ್ನು ಕೂಡ ನನಗೆ ಇಟ್ಟು ಅನಂತರ ಅವರು ಊಟ ಮಾಡುತ್ತಾರೆ. ಕಣ್ಣಿನಲ್ಲಿ ನೀರು ಬರುತ್ತದೆ ಅವರ ಬಡತನವನ್ನು ನೋಡಿದಾಗ. ಅದಕ್ಕಾಗಿ ನಾನು ಹಗಲು ರಾತ್ರಿ ಚೆನ್ನಾಗಿ ಓದುತ್ತಿದ್ದೇನೆ. ಓದಿ ಅವರಿಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡಬೇಕು ಅನ್ನೋದು ನನ್ನ ಗುರಿ. ಬಡವರ ಮನೆಯ ಹೆಣ್ಣು ಮಕ್ಕಳಿಗೆ ಇದೆ ಅಲ್ಲವೇ? ಅವರು ಅವರ ಕನಸನ್ನು ಸಾಕಾರಗೊಳಿಸಲು ಇನ್ಯಾವುದೇ ದಾರಿಗಳಿರುವುದಿಲ್ಲ ಓದುವುದನ್ನು ಬಿಟ್ಟು. ನನಗೆ ಒಬ್ಬಳು ಆತ್ಮೀಯ ಗೆಳತಿ ಚಿಕ್ಕಂದಿನಿಂದಲೂ ಸಿಕ್ಕಳು. ನಮ್ಮ ಅಮ್ಮ ಎಲ್ಲಿ ಮನೆ ಕೆಲಸ ಮಾಡಲು ಹೋಗುತ್ತಾರೆ. ಆ ಓನರ್ ಆಂಟಿಯ ಮಗಳು. ಅವಳ ಹೆಸರು ರಮ್ಯಾ. ಅಮ್ಮ ನನಗೆ ಅವಳು ಹಾಕಿದ ಬಟ್ಟೆಯನ್ನು ಅಮ್ಮನವರ ಹತ್ತಿರ ಕೇಳಿ ತೆಗೆದುಕೊಂಡು ಬರುತ್ತಿದ್ದರು. ಕೆಲಸ ಮಾಡಬೇಕಾದರೆ ಅವರ ಮನೆಗೆ ಅಮ್ಮ ಕರೆದುಕೊಂಡು ಹೋಗುತ್ತಿದ್ದರು. ಆಗ ನಾನು ಮತ್ತು ರಮ್ಯಾ ಆಟವಾಡುತ್ತಿದ್ದೆವು. ಮೊದಮೊದಲು ಅವರ ಮನೆಯಲ್ಲಿ ಇದ್ದ ಅಜ್ಜಿ ತುಂಬ ಗಲಾಟೆ ಮಾಡುತ್ತಿದ್ದರು. ರಮ್ಯಾಳನ್ನು ನನ್ನ ಹತ್ತಿರ ಸೇರಿಸುತ್ತಿರಲಿಲ್ಲ. ದಿನಗಳು ಕಳೆದಂತೆ ನಮ್ಮಿಬ್ಬರ ಸ್ನೇಹ ತುಂಬ ಮಧುರವಾಗಿ ಇದ್ದಿದ್ದರಿಂದ ಅವರು ಏನು ಮಾಡಲು ಸಾಧ್ಯವಾಗಲಿಲ್ಲ. ಕೊನೆಗೆ ಆಂಟಿ ನನ್ನನ್ನು ಅವರ ಸ್ವಂತ ಮಗಳಂತೆ ನೋಡಿಕೊಳ್ಳಲು ಪ್ರಾರಂಭಿಸಿದರು. ಹಾಗೆಯೇ ಅವಳು ಏನೇ ತಿನ್ನಲಿ, ಅವಳು ಯಾವುದೇ ಬಟ್ಟೆ ಹಾಕಿಕೊಳ್ಳಲಿ ನನಗೂ ಕೂಡ ತಂದು ಕೊಡುತ್ತಿದ್ದಳು. ಸ್ಕೂಲ್ ಫೀಸು ಆಂಟಿ ಕಟ್ಟುತ್ತಿದ್ದರು. ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ದರು. ಅವರದು ಮತ್ತು ನಮ್ಮದು ಯಾವುದೋ ಜನ್ಮದ ಅನುಬಂಧ ಇರಬೇಕು. SSLCಯಲ್ಲಿ ಇಡೀ ಸ್ಕೂಲ್ಗೆ ಫಸ್ಟ್ ನಾನೇ ಬಂದಿದ್ದು. ಆದರೆ ರಮ್ಯಾ ಸೆಕೆಂಡ್ ಕ್ಲಾಸ್ ಬಂದಿದ್ದಳು. ಇದರಿಂದ ಅವರ ಮನೆಯಲ್ಲಿ ದೊಡ್ಡ ಗಲಾಟೆ ಆಯಿತು. ನಾವು ಕೊಟ್ಟಿದ್ದನ್ನು ತಿನ್ನುವ, ನಾವು ಕೊಟ್ಟ ಬಟ್ಟೆಯನ್ನು ಹಾಕಿಕೊಳ್ಳುವ ಹುಡುಗಿ ಅಷ್ಟು ಒಳ್ಳೆಯ ಪರ್ಸೆಂಟೇಜ್ ತೆಗೆದಿದ್ದಾಳೆ. ನೀನು ನೋಡಿದರೆ ಇಷ್ಟು ಕಡಿಮೆ ಅಂಕಗಳನ್ನು ತೆಗೆದಿದ್ದೀಯಾ ಅಂತ ಅವರ ಮನೆಯಲ್ಲಿ ದೊಡ್ಡ ಗಲಾಟೆ ಆಯಿತು. ಕೊನೆಗೆ ಅವರ ಅಮ್ಮ ರಮ್ಯಾಳನ್ನು ಮತ್ತು ನನ್ನನ್ನು ಒಂದೇ ಸ್ಕೂಲಿಗೆ ಹಾಕಿದರು. ನೀನು ಹೇಗೆ ಓದುತ್ತೀಯಾ ಅದೇ ರೀತಿ ಓದುವುದನ್ನು ಹೇಳಿಕೊಡು. ಇಬ್ಬರು ಒಟ್ಟಿಗೆ ಕಾರಿನಲ್ಲಿ ಕಾಲೇಜಿಗೆ ಹೋಗಿ ನಿನಗೆ ಯಾವುದೇ ಸಹಾಯ ಬೇಕಾದರೂ ನಾನು ಮಾಡುತ್ತೇನೆ. ನನ್ನ ಮಗಳು ಚೆನ್ನಾಗಿ ಓದಬೇಕು ಅಂತ ಈ ವಿಷಯವನ್ನು ನಾನು ತುಂಬ ಚೆನ್ನಾಗಿ ಓದಿಸಿದೆ. ನಂತರ ಅವಳು ಕೂಡ ಚೆನ್ನಾಗಿ ಓದಲು ಪ್ರಾರಂಭಿಸಿದಳು. ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡಿಕೊಳ್ಳುವುದು. ಈ ರೀತಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದೆವು. ವಿಷಯ ಇಷ್ಟಕ್ಕೆ ನಿಲ್ಲಲಿಲ್ಲ. ಮನೆಯವರೆಗೂ ಬಂತು. ನಾನು ರಮ್ಯನ ಮನೆಯಲ್ಲಿ ಮಲಗುವುದು, ಅಲ್ಲೇ ಊಟ ಮಾಡುವುದು. ನಮ್ಮ ಮನೆಗೆ ಅವಳು ಬರುವ ಹಾಗೆ ಇರಲಿಲ್ಲ. ನಮ್ಮದು ಬಡವರ ಮನೆ. ಅವಳು ಕೂರಲು ಕೂಡ ಸರಿಯಾಗಿ ಜಾಗ ಇರಲಿಲ್ಲ. PUCಯಲ್ಲಿ ರಮ್ಯಾಳದು ಮತ್ತು ನನ್ನದು ಇಬ್ಬರಿಗೂ ಕೂಡ ಒಳ್ಳೆಯ ಪರ್ಸೆಂಟೇಜ್ ಬಂತು. ಇದರಿಂದ ಎಲ್ಲರಿಗೂ ಕೂಡ ಖುಷಿಯಾಯಿತು. ಎಲ್ಲರೂ ನನ್ನನ್ನು ತುಂಬ ಹೊಗಳಲು ಪ್ರಾರಂಭಿಸಿದರು. ಇಬ್ಬರಿಗೂ ಕೂಡ ಇಂಜಿನಿಯರಿಂಗಲ್ಲಿ ಒಂದೇ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತು. ನನಗೆ ಫ್ರೀ ಸೀಟ್ ಸಿಕ್ಕರೆ ಅದೇ ಕಾಲೇಜಿನಲ್ಲಿ ಅವಳಿಗೆ ಪೇಮೆಂಟ್ ಸೀಟನ್ನು ಕೊಡಿಸಿದರು. ಒಳ್ಳೆಯ ರ್ಯಾಂಕಿಂಗ್ ಬಂದಿಲ್ಲ. ದುಡ್ಡು ಇರುವವರು ಖರ್ಚು ಮಾಡುತ್ತಾರೆ. ನಮ್ಮಿಂದ ಎಲ್ಲಿ ಸಾಧ್ಯ? ನನ್ನ ಅಮ್ಮನಿಗೆ ತುಂಬ ಖುಷಿ. ನಾನು ಬೇರೆಯವರ ಮನೆಯಲ್ಲಿ ಮುಸುರೆ ತಿಕ್ಕಿ ಕೆಲಸ ಮಾಡಿದ್ದಕ್ಕೂ ಸಾರ್ಥಕವಾಯಿತು. ನನ್ನ ಮುದ್ದು ಮಗಳು ಚೆನ್ನಾಗಿ ಓದಿದ್ದಾಳೆ ಅಂತ ತುಂಬ ಮುದ್ದು ಮಾಡುತ್ತಿದ್ದರು. ಎಲ್ಲರಲ್ಲಿಯೂ ಹೇಳುತ್ತಿದ್ದರು, ನಮ್ಮ ಓನರ್ ಅಮ್ಮನವರ ಮಗಳಿಗೆ ನನ್ನ ಮಗಳು ಓದಿಸುತ್ತಾಳೆ ಅಂತ. ಅಪ್ಪ ಅಮ್ಮನ ಖುಷಿ ಹೇಳಲು ತೀರದು. ಅಮ್ಮನಿಗೆ ಹೇಳುತ್ತಿದ್ದೆ, ಸ್ವಲ್ಪ ದಿನ ಕೆಲಸ ಮಾಡಿ ನನ್ನ ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ. ಫಸ್ಟ್ ಇಯರ್ ಎಕ್ಸಾಮ್ ಆಯಿತು. ಆದರೆ ಥರ್ಡ್ ಸೆಮ್ ಎಕ್ಸಾಮ್ ಹೊತ್ತಿಗೆ ಒಂದು ಸಮಸ್ಯೆ ಶುರುವಾಯಿತು. ಇದೇ ರೀತಿ ನಮ್ಮಿಬ್ಬರ ವಿದ್ಯಾಭ್ಯಾಸ ಆಗುತ್ತಿತ್ತು. ಆದರೆ ಇತ್ತೀಚೆಗೆ ರಮ್ಯಾ ನಮ್ಮ ಕಾಲೇಜಿನ ಸೀನಿಯರ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಳು. ಅವನು ತುಂಬ ಜನ ಹುಡುಗಿಯರ ಹಿಂದೆ ಬಿದ್ದಿದ್ದ. ಈಗ ಇವಳ ಜೊತೆ ಡೇಟ್ ಮಾಡುತ್ತಿದ್ದಾನೆ. ಮನೆಯಲ್ಲಿ ಹೇಳುತ್ತೇನೆ ಎಂದರೆ ಇವಳು ನನಗೆ ಬೆದರಿಸುತ್ತಾಳೆ. ನೀನು ಕಾಲೇಜಿಗೆ ಬರಬಾರದು, ಹಾಗೆ ಮಾಡುತ್ತೇನೆ ಅಂತ. ಒಂದು ಬಾರಿ ಹೇಳಿದರೆ ಇನ್ನೊಂದು ಬಾರಿ ಅವನು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಪ್ಲೀಸ್ ಹೇಳಬೇಡ ಅಂತ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ. ಈಗ ತುಂಬ ಸಮಸ್ಯೆ ಆಗುತ್ತಿರುವುದು ನನಗೆ.
ನನಗೆ ವಿಷಯ ಗೊತ್ತಿದ್ದು ತಿಳಿಸದೆ ಹೋದರೆ ಮುಂದೆ ಏನಾದರೂ ಸಮಸ್ಯೆ ಆದರೆ ಓನರ್ ಆಂಟಿ ಬಿಡುವುದಿಲ್ಲ. ಮಗಳು ಚೆನ್ನಾಗಿ ಓದಲಿ ಅಂತ ನನ್ನ ಜೊತೆ ಕಳಿಸಿರುವುದು. ಇವಳು ಓದುವುದನ್ನು ಬಿಟ್ಟು ಉಳಿದದ್ದೆಲ್ಲವನ್ನು ಮಾಡುತ್ತಿದ್ದಾಳೆ. ಕಾಲೇಜಿಗೂ ಕೂಡ ಸರಿಯಾಗಿ ಬರುವುದಿಲ್ಲ. ಕಾಲೇಜ್ ಎಂಟರ್ ಆಗಬೇಕು. ಸ್ವಲ್ಪ ಹೊತ್ತಿಗೆ ಅನ್ನೋದರೊಳಗೆ ಕಾರಿನಿಂದ ಇಳಿದು ಆ ಹುಡುಗನ ಕಾರಿನಲ್ಲಿ ಎಲ್ಲೋ ಹೋಗುತ್ತಾಳೆ. ನನಗೆ ನನ್ನ ವಿದ್ಯಾಭ್ಯಾಸಕ್ಕಿಂತ ಇವಳು ಮಾಡುವ ಚೇಷ್ಟೆಗಳಿಂದ ತಲೆನೋವು ಬಂದು ಬಿಟ್ಟಿದೆ. ಏನು ಮಾಡಬೇಕು ತಿಳಿಯುತ್ತಿಲ್ಲ. ಒಂದು ದಿನ ತಡೆಯಲಾರದೆ ನಾನು ಆಂಟಿಯ ಬಳಿ ಎಲ್ಲ ವಿಷಯವನ್ನು ಹೇಳಿದೆ. ಅವಳು ಸರಿಯಾಗಿ ಕಾಲೇಜಿಗೆ ಬರುತ್ತಿಲ್ಲ, ಬೇರೆ ಹುಡುಗನ ಜೊತೆ ಪ್ರೀತಿಯಲ್ಲಿದ್ದಾಳೆ ಅಂತ. ಮೊದಲು ಆಂಟಿ ನಂಬಲಿಲ್ಲ. ಅನಂತರ ಅವಳನ್ನು ಪ್ರತಿದಿನವೂ ಗಮನಿಸಿದರು, ಅವಳನ್ನು ಫಾಲೋ ಮಾಡಿದರು. ಆಗ ತಮ್ಮ ಮಗಳ ನಿಜ ಸ್ವರೂಪ ಅರ್ಥವಾಯಿತು. ಕಾಲೇಜಿಗೆ ಕಳಿಸುವುದನ್ನು ಬಿಟ್ಟರು. ಏಕೆಂದರೆ ಹುಡುಗ ಮತ್ತು ಇವರ ಜಾತಿ ಬೇರೆ ಬೇರೆ ಅಂತೆ. ರಮ್ಯಾ ಅವರಿಗೆ ಸಂಬಂಧದಲ್ಲೇ ತುಂಬ ಶ್ರೀಮಂತರ ತುಂಬ ಒಳ್ಳೆಯ ಮನೆಯ ಹುಡುಗ ಇದ್ದಾನಂತೆ. ಡಿಗ್ರಿ ಬರೀ ಹೆಸರಿಗೆ ಮಾತ್ರ ಕಂಪ್ಲೀಟ್ ಮಾಡಿಕೊಂಡರೆ ಸಾಕು ಅಂತ ಆಂಟಿ ಹೇಳುತ್ತಿದ್ದರು. ಆದರೆ ಇವಳು ಮಾಡುತ್ತಿರುವ ಈ ಕೆಲಸಗಳಿಂದ ಅವರಿಗೆ ತುಂಬ ಬೇಜಾರಾಯಿತು. ಒಬ್ಬಳೆ ಮಗಳು ಅಂತ ತುಂಬ ಪ್ರೀತಿಯಿಂದ ಸಾಕಿದ್ದಕ್ಕೆ ನಮ್ಮ ಮಾನ ಮರ್ಯಾದೆ ತೆಗೆದಿದ್ದಾಳೆ ಅಂತ ಅವಳ ಮೇಲೆ ಕೋಪಗೊಂಡರು. ಆದರೆ ವಿಷಯ ಇಷ್ಟಕ್ಕೆ ಮುಗಿಯಲಿಲ್ಲ. ಅವಳು ಫೋನ್ ಮಾಡಿ ಒಂದು ದಿನ ನನಗೆ ಚೆನ್ನಾಗಿ ಬೈದಳು. ಆ ಹುಡುಗ ರೌಡಿಗಳನ್ನು ಕಳುಹಿಸಿ ಆಕ್ಸಿಡೆಂಟ್ ಮಾಡಿಸಿದ. ಅದೃಷ್ಟದಿಂದ ದೊಡ್ಡ ಏಟಾಗಲಿಲ್ಲ. ಇಂದು ಸಂಜೆ ಅಮ್ಮ ಎಂದಿಗಿಂತ ಮುಂಚೆ ಅವರ ಮನೆಯಿಂದ ಮನೆ ಕೆಲಸದಿಂದ ಬಂದರು. ಏನಾಯಿತು ಅಂತ ಕೇಳಿದರೆ ಅಮ್ಮ ಅಳುತ್ತಿದ್ದರು. ಬಲವಂತ ಮಾಡಿ ಕೇಳಿದಾಗ ರಮ್ಯಾ ಹುಡುಗನ ಜೊತೆ ಓಡಿ ಹೊರಟು ಹೋಗಿದ್ದಾಳೆ. ಚಿಕ್ಕಮ್ಮನವರು ಈ ವಿಷಯವನ್ನು ತಿಳಿದು ಎದೆನೋವು ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ನನಗೆ ನಿಂತಿರುವ ನೆಲ ಕುಸಿಯಬಾರದೆ ಅಂತ ಅನಿಸಿತು. ಆ ಹುಡುಗ ಪೋಲಿ. ರಮ್ಯಾ ಬದುಕು ಹಾಳಾಗಿ ಹೋಯಿತು. ಅವಳ ಇಂಜಿನಿಯರಿಂಗ್ ಕೂಡ ಇನ್ಕಂಪ್ಲೀಟ್ ಆಯಿತು. ತುಂಬ ದುಃಖವಾಯಿತು. ನಾನು ಆಸ್ಪತ್ರೆಗೆ ಹೋಗಿ ಆಂಟಿಯನ್ನು ನೋಡಿಕೊಂಡೆ. ಅವರು ಹುಷಾರಾಗುವವರೆಗೂ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಹೇಳುತ್ತಾರೆ, ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೇನೋ ತಿಳಿದಿ ರಮ್ಯಾ ನನ್ನ ಮಗಳಾಗಿ ಹುಟ್ಟಿ ಬಂದಳು. ಕೊನೆ ಪಕ್ಷ ನೀನಾದರೂ ನನ್ನ ಮಗಳಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ ಹೇಳಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಅಂದಿನಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತದೆ ಅಷ್ಟು ಆಂಟಿಯನ್ನು ನೋಡಿಕೊಳ್ಳುತ್ತಿದ್ದೆ. ರಜವಿದ್ದಾಗ ಅವರ ಮನೆಗೆ ಹೋಗಿ ಅವರಿಗೆ ಇಷ್ಟ ಆಗುವ ತಿಂಡಿಗಳನ್ನು ಮಾಡಿಕೊಡುವುದು, ಅವರನ್ನು ಖುಷಿಯಾಗಿ ಇಡುವುದು, ಅವರನ್ನು ವಾಕಿಂಗ್ ಕರೆದುಕೊಂಡು ಹೋಗುವುದು. ಈ ರೀತಿ ಇದರಿಂದ ಅವರು ನನ್ನ ಜೊತೆ ತುಂಬ ಎಮೋಷ್ನಲ್ ಕನೆಕ್ಟ್ ಆಗಿ ಬಿಟ್ಟಿದ್ದರು. ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಪ್ಪ ಅಮ್ಮನನ್ನು ಸಾಕುತ್ತಿದ್ದೆ. ಓನರ್ ಆಂಟಿ ಮದುವೆಯ ಬಗ್ಗೆ ಮಾತನಾಡಿದಾಗಲೆಲ್ಲ ಆ ವಿಷಯವನ್ನು ಮುಂದೆ ಹಾಕುತ್ತಿದ್ದೆ. ನಾನು ಮದುವೆಯಾಗಿ ಹೋದರೆ ಅಪ್ಪ ಅಮ್ಮನನ್ನು ಯಾರು ಸಾಕುತ್ತಾರೆ ಅನ್ನುವ ಭಯ ಇತ್ತು. ಕೊನೆಗೆ ಆಂಟಿ, ನಿಮ್ಮ ಅಪ್ಪ ಅಮ್ಮ, ನಿನ್ನ ಅಣ್ಣ ಎಲ್ಲರನ್ನೂ ನೋಡಿಕೊಳ್ಳುತ್ತೇನೆ. ನಿನ್ನ ಅಣ್ಣನಿಗೆ ಒಂದು ಬಟ್ಟೆ ಅಂಗಡಿ ಹಾಕಿಕೊಡುತ್ತೇನೆ. ಚಿಂತಿಸಬೇಡ, ಮದುವೆಯಾಗಿ ಹೋಗು, ಅವರ ಜವಾಬ್ದಾರಿ ನಾನೇ ನೋಡಿಕೊಳ್ಳುತ್ತೇನೆ. ನನಗೂ ಇನ್ಯಾರು ಇದ್ದಾರೆ. ಇದ್ದ ಒಬ್ಬ ಮಗಳು ಕೂಡ ಮನೆ ಬಿಟ್ಟು ಹೊರಟು ಹೋದಳು. ಎಲ್ಲೂ ಹುಡುಕಿದರೂ ಸಿಗಲಿಲ್ಲ. ಇದರ ಮಧ್ಯೆ ನನ್ನ ಆಫೀಸ್ನ ಬಾಸ್ ನನ್ನನ್ನು ಇಷ್ಟಪಡುತ್ತಿದ್ದರು. ಪ್ರತಿ ಸಲ ನಾನು ಅವರ ಮಾತಿಗೆ ಒಪ್ಪುತ್ತಿರಲಿಲ್ಲ. ಮದುವೆಯ ಬಗ್ಗೆ ಆದ್ದರಿಂದ ಇಂದು ಅವರೇ ಮನೆಗೆ ಬಂದು ಎಲ್ಲ ವಿಷಯವನ್ನು ಮಾತನಾಡಿದರು. ಅಮ್ಮ ಓನರ್ ಆಂಟಿಯನ್ನು ಕರೆಸಿ ಮದುವೆ ಬಗ್ಗೆ ಮಾತನಾಡಿದರು. ಕೊನೆಗೆ ನನ್ನನ್ನು ಎಲ್ಲರೂ ಮದುವೆಗೆ ಒಪ್ಪಿಸಿದರು. ಮದುವೆಯನ್ನು ಹುಡುಗನ ಮನೆಯವರೇ ಮಾಡಿಕೊಂಡರು. ನಮ್ಮ ಪರಿಸ್ಥಿತಿಯನ್ನು ನೋಡಿ ಮದುವೆಯಾದ ಮೇಲೂ ಕೂಡ ಕೆಲಸಕ್ಕೆ ಹೋಗಬಹುದು ಅಂತ ಹೇಳಿದರು. ಎಲ್ಲ ನಾನಂದುಕೊಂಡಂತೆ ಆಯಿತು. ಆದರೆ ಇದ್ದ ಒಂದೇ ಒಂದು ಸಮಸ್ಯೆ ಎಂದರೆ ಓನರ್ ಆಂಟಿ ಒಂಟಿಯಾಗುತ್ತಾರೆ. ನನಗೆ ಕೆಲಸದ ಒತ್ತಡ, ಗಂಡನ ಮನೆಯವರನ್ನು ನೋಡಿಕೊಳ್ಳಬೇಕು, ಅಪ್ಪ ಅಮ್ಮನ ಬಗ್ಗೆ ಯೋಚಿಸಬೇಕು. ಇದರ ಮಧ್ಯೆ ಆಂಟಿಯನ್ನು ಸರಿಯಾಗಿ ನೋಡಿಕೊಳ್ಳಲಾಗುತ್ತಿರಲಿಲ್ಲ. ನಾನು ಮದುವೆಯಾದ ದಿನದಿಂದ ನಮ್ಮ ಮನೆಯಲ್ಲಿ ಒಂದೇ ಒಂದು ಕೆಲಸವನ್ನು ಮಾಡಿಲ್ಲ. ಎಲ್ಲ ಕೆಲಸಕ್ಕೂ ಕೆಲಸದವರು ಇದ್ದಾರೆ. ಒಬ್ಬಳು ಕೆಲಸದವಳು ಹುಷಾರಿಲ್ಲ ಅಂತ ತುಂಬ ದಿನ ರಜೆ ತೆಗೆದುಕೊಂಡಿದ್ದಳು. ಆದರೆ ಇಂದು ಅವಳು ಬಂದಿದ್ದಾಳೆ. ಪಾಪ, ಅವಳು ಸೆರಗನ್ನು ತಲೆ ಹತ್ತಿರ ಸುತ್ತಿದ್ದಾಳೆ. ಕೇಳಿದರೆ ನಾವು ಹಿಂದಿಯವರು, ನಮ್ಮ ಮುಖವನ್ನು ಯಾರಿಗೂ ತೋರಿಸುವುದಿಲ್ಲ. ಈಗಿನ ಕಾಲದಲ್ಲೂ ಈ ರೀತಿಯ ಮನುಷ್ಯರು ಇರುತ್ತಾರೆ.
ಮುಖವನ್ನು ತೋರಿಸದೆ ಅಂದುಕೊಂಡು ಸುಮ್ಮನಾಗುತ್ತಿದ್ದೆ. ಕೆಲವು ದಿನಗಳು ಹೀಗೆ ಕಳೆಯಿತು. ಇಂದು ಒಂದು ಫೈಲನ್ನು ಮನೆಯಲ್ಲಿ ಮರೆತು ಬಿಟ್ಟಿದ್ದೆ. ಆಫೀಸ್ಗೆ ಹೋದವಳು ಪುನಃ ಮನೆಗೆ ಬಂದೆ. ಇಂದು ನನಗೆ ಒಂದು ಆಶ್ಚರ್ಯ ಕಾದಿತ್ತು. ಪ್ರತಿದಿನ ಸೆರಗನ್ನು ಸುತ್ತಿಕೊಂಡು ಅವಳ ಮುಖವನ್ನು ನನಗೆ ತೋರಿಸದ ಹುಡುಗಿಯ ನಿಜವಾದ ಮುಖವನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ. ಅವಳು ಬೇರೆ ಯಾರೂ ಅಲ್ಲ, ನನ್ನ ಗೆಳತಿ, ಆಂಟಿಯ ಮುದ್ದಿನ ಮಗಳು ರಮ್ಯಾ. ನಾನು ಅಳಲು ಶುರು ಮಾಡಿದೆ. ರಮ್ಯಾ, ನೀನು ಇಲ್ಲಿ ಹೇಗೆ ಬಂದಿದ್ದೀಯಾ? ನಮ್ಮ ಮನೆಯಲ್ಲಿ ಹೇಗೆ ಕೆಲಸ ಮಾಡುತ್ತಿದ್ದೀಯಾ ಅಂತ. ಮೊದಲು ಅವಳು ನಾಟಕ ಮಾಡಿದಳು. ಅನಂತರ ಅವಳು ಕೂಡ ಅಳಲು ಶುರು ಮಾಡಿದಳು. ನಾನು ಪ್ರೀತಿಸಿದ ಹುಡುಗ ನನಗೆ ಮೋಸ ಮಾಡಿ ಹೊರಟು ಹೋದ. ಯಾವಾಗ ಅಮ್ಮ ನನ್ನನ್ನು ಮನೆಗೆ ಸೇರಿಸುವುದಿಲ್ಲ ಅಂತ ತಿಳಿಯಿತು, ನನ್ನ ಆಸ್ತಿ ಐಶ್ವರ್ಯ ಏನೂ ಸಿಗುವುದಿಲ್ಲ ಅಂತ ಅಂದುಕೊಂಡು ನನ್ನನ್ನು ಬಿಟ್ಟು ಹೊರಟು ಹೋದ. ಹೊರಗಡೆ ಎಲ್ಲಿ ಕೆಲಸ ಮಾಡಿದರೂ ಕೂಡ ನನ್ನನ್ನು ಗುರುತು ಹಿಡಿಯುತ್ತಾರೆ. ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಅಮ್ಮನ ಹೆಸರು, ಅಪ್ಪನ ಹೆಸರು ಅಷ್ಟೊಂದು ದೊಡ್ಡದು. ಈ ಮನೆ ಊರಿನಿಂದ ದೂರ ಇರುವುದರಿಂದ ಅಮ್ಮನ ಬಗ್ಗೆ ಆಗಲಿ ಅಪ್ಪನ ಬಗ್ಗೆ ಆಗಲಿ ಯಾರಿಗೂ ತಿಳಿದಿಲ್ಲ. ಸ್ವಲ್ಪ ದಿನ ಅವಶ್ಯಕತೆ ಇದ್ದಾಗ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ನಂತರ ಇದೇ ಅಭ್ಯಾಸ ಆಗಿ ಹೋಯಿತು. ಹೊರಗಿನ ಪ್ರಪಂಚದ ಕಡೆ ಮುಖ ಇಡುವುದಕ್ಕೂ ಕೂಡ ಭಯವಾಗುತ್ತದೆ. ಅವಳು ತುಂಬ ಸಣ್ಣಗೆ ಕಪ್ಪಗೆ ಆಗಿದ್ದಾಳೆ. ಕಣ್ಣುಗಳು ಒಳಗೆ ಹೋಗಿದೆ. ಊಟ ನಿದ್ರೆ ಸರಿಗೆ ಇಲ್ಲ ಅಂತ ಅನಿಸುತ್ತೆ. ಅವಳನ್ನು ನೋಡಿ ತುಂಬ ದುಃಖವಾಗುತ್ತಿದೆ. ಈ ಕಷ್ಟದ ಸಮಯದಲ್ಲಿ ನಾನು ಅವಳ ಜೊತೆ ನಿಲ್ಲಬೇಕು ಅಂತ ಅಂದುಕೊಂಡೆ. ನನ್ನ ಚೆನ್ನಾಗಿರುವ ಹೊಸ ಬಟ್ಟೆಯನ್ನು ಅವಳಿಗೆ ಕೊಟ್ಟೆ ಹಾಕಿಕೊಳ್ಳಲು. ನಂತರ ಅವಳನ್ನು ಆಂಟಿಯ ಮನೆಗೆ ಕರೆದುಕೊಂಡು ಹೋದೆ. ಮೊದಲು ಇಲ್ಲೇ ಎಲ್ಲೋ ನನಗೆ ಕೆಲಸ ಇದೆ ಅಂತ ಸುಳ್ಳು ಹೇಳಿ ಅನಂತರ ಅವಳು ಮನೆಯೊಳಗೆ ಬರುವುದಿಲ್ಲ ಅಂತ ಅಳುಕಿದಳು. ಆದರೆ ಆಂಟಿಗೆ ಫೋನ್ ಮಾಡಿ ಕಾರಿನ ಹತ್ತಿರ ಬರುವಂತೆ ಹೇಳಿದೆ. ಬಂದ ತಕ್ಷಣ ಆಂಟಿ ಅವಳನ್ನು ಬಾಚಿ ತಬ್ಬಿಕೊಂಡರು. ಜೋರಾಗಿ ಅಳಲು ಶುರು ಮಾಡಿದರು. ನನಗೂ ಕೂಡ ಅವರ ದುಃಖ ನೋಡಲು ಆಗಲಿಲ್ಲ. ಕೊನೆಗೆ ನಿಧಾನವಾಗಿ ರಮ್ಯಾಳನ್ನು ಮನೆಗೆ ಕರೆದುಕೊಂಡು ಹೋದೆವು. ನಾನು ಹೇಳಿದೆ, ಇದು ನೀನು ಇದ್ದ ಮನೆ, ನಿನ್ನ ಮನೆ. 2 ದಿನ ಪ್ರೀತಿಸಿ ಎಲ್ಲ ಪ್ರೀತಿಯ ಮೋಸದ ಬಲೆಯಲ್ಲಿ ಬೀಳಿಸಿದ ಹುಡುಗನಿಗಾಗಿ ಬದುಕನ್ನು ಏಕೆ ಹಾಳು ಮಾಡಿಕೊಳ್ಳುತ್ತೀಯಾ? ಪ್ಲೀಸ್, ನನಗಾಗಿ ಬದುಕು, ಆಂಟಿಗಾಗಿ ಬದುಕು. ಅಂಕಲ್ಗಾಗಿ ಇಷ್ಟೊಂದು ಆಸ್ತಿ ಐಶ್ವರ್ಯವಿದೆ, ಎಲ್ಲ ನಿನ್ನವರು, ನಾವು ಇದ್ದೇವೆ. ಮತ್ತು ಏಕೆ ನೀನು ಅಷ್ಟು ಕಷ್ಟಪಡುತ್ತಿದ್ದೆ ಅಂತ ನಾನು ಕೇಳಿದೆ. ಏನು ಕೇಳಿದರೂ ಅವಳು ಅಳುತ್ತಿದ್ದಳು. ಇನ್ನು ಅವಳಿಗೆ ನೋವು ಕೊಡಬಾರದು ಅಂತ ನಾವು ಏನೂ ಮಾತನಾಡದೆ ಅವಳನ್ನು ಪ್ರೀತಿಯಿಂದ ನೋಡಿಕೊಂಡೆ. ಎಷ್ಟು ಪ್ರೀತಿ ಅಂದರೆ ಕೆಲವು ದಿನಗಳಲ್ಲಿ ಅವಳು ಅವಳ ಎಲ್ಲ ಕಷ್ಟವನ್ನು ಮರೆತು ಸುಖದಿಂದ ಬಾಳುವಂತೆ ಆದಳು. ಇನ್ಕಂಪ್ಲೀಟ್ ಆದ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಅಂಕಲ್ ಆಂಟಿ ಅವರ ಕಂಪನಿಯನ್ನು ಖುದ್ದು ಅವಳೇ ನೋಡಿಕೊಳ್ಳುವಂತಾದಳು. ಈಗ ಅವರಿಗೆ ಅವರ ಮಗಳ ಮೇಲೆ ಹೆಮ್ಮೆ, ಪ್ರೀತಿ ಮತ್ತು ನೆಮ್ಮದಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ಪ್ರೀತಿಯ ಮಗಳನ್ನು ಪುನಃ ಅವರ ಹತ್ತಿರ ಸೇರುವಂತೆ ಮಾಡಿದ ನನಗೆ ಪ್ರೀತಿಯ ಆಶೀರ್ವಾದವನ್ನು ಮಾಡುತ್ತಿದ್ದರು. ಅವರ ಆ ಖುಷಿ ಸಂತೋಷದಲ್ಲಿ ನಾನು ಮುಳುಗಿ ಹೋಗುತ್ತಿದ್ದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ನನಗೆ ತೋರಿಸಿದ ಪ್ರೀತಿ, ಕರುಣೆ, ಸಹಾಯ, ಎಲ್ಲದಕ್ಕೂ ನನ್ನ ಕೈಯಲ್ಲಾದ ಅಳಿಲು ಸೇವೆಯನ್ನು ಮಾಡಿದ್ದಕ್ಕೆ ನನಗೆ ತುಂಬ ನೆಮ್ಮದಿ ಸಿಕ್ಕಿತು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.